ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನನ್ನ ಸಿನಿಪಾಣಿ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ನನ್ನ ಇವತ್ತಿನ ಈ ವಿಡಿಯೋದ ಕಥಾನಾಯಕ ನಿಮ್ಮೆಲ್ಲರ ಪ್ರೀತಿಯ ಸರದಾರ, ಅಚ್ಚುಮೆಚ್ಚಿನ ಸರದಾರ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ದರ್ಶನ್ ಅವರ ಬಗ್ಗೆ ಎಲ್ಲರಿಗೂ ಎಲ್ಲ ಮಾಹಿತಿಗಳು ಗೊತ್ತು. ಆದರೂ ನನ್ನ ಬಗ್ಗೆ ನನಗೇನು ಗೊತ್ತಿದೆ ಅದನ್ನು ಇಲ್ಲಿ ನಾನು ಇವತ್ತು ಹಂಚುತ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನನ್ನ ಕಡೆಯಿಂದ ಒಂದೆರಡು ಮಾತು. ನೋಡಿ, ಈ ಇಡೀ ಪ್ರಪಂಚದಲ್ಲಿ ಯಾರೂ ಕೂಡ ಒಳ್ಳೆಯವರಿಲ್ಲ, ಹಾಗೆ ಇಡೀ ಪ್ರಪಂಚದಲ್ಲಿ ಯಾರು ಕೂಡ ಕೆಟ್ಟವರಿಲ್ಲ. ಪ್ರತಿಯೊಬ್ಬ ಜೀವಿನೂ ಹುಟ್ಟುವಾಗ ತುಂಬ ಒಳ್ಳೆಯವನಾಗಿಯೇ ಹುಟ್ಟುತ್ತಾರೆ. ಬೆಳೀತಾ ಬೆಳೀತಾ ನಾನಾ ಕಾರಣಗಳಿಂದ ಕೆಲವು ತಪ್ಪುಗಳು ನಡೆಯುತ್ತೆ, ಕೆಲವು ಕೆಟ್ಟವರಿಂದ ಒಳ್ಳೆಯದು ಕೂಡ ಆಗ್ಬೋದು, ಹಾಗೆ ಒಳ್ಳೆಯವರಿಂದ ಕೆಟ್ಟ ವಿಷಯಗಳು ಕೂಡ ನಡೀಬೋದು. ಹಾಗಂತ ಇಲ್ಲಿ ನಾನು ದರ್ಶನವನ್ನು ತಪ್ಪಿಸ್ತಾ ಅಂತ ಹೇಳೋದೂ ಇಲ್ಲ. ಹಾಗೆ ಅವರು ಅಕಸ್ಮಾತ್ ಅವ್ರು ತಪ್ಪಿಸ್ತಾನಾದರೂ ಅವರಿಗೆ ನಾವು ಪ್ರೋತ್ಸಾಹ ಮಾಡ್ತಾನೂ ಇಲ್ಲ. ಯಾರೇ ತಪ್ಪು ಮಾಡಲಿ, ತಪ್ಪಿಸ್ತರಿಗೆ ಶಿಕ್ಷೆ ಆಗಬೇಕಾದ್ದು ಸಹಜ ಅಲ್ವ. ಯಾಕಂದರೆ ಇವರಿಗೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಒಬ್ಬ ಅತ್ಯುನ್ನತ ಮಟ್ಟಕ್ಕೆ ಏರಿದ ಮನುಷ್ಯನಿಗೆ ಅದು ತಪ್ಪು ನಡೆದೇ ಇದ್ದಿದ್ದರೆ, ಶಿಕ್ಷೆ ಆಗಿಲ್ಲ ಅಂದರೆ ಉಳಿದವರು ಕಲಿಯೋದೇನಿದೆ, ನಿಮ್ಮಂಥವ್ರು ಕಲಿಯೋದೇನಿದೆ ಅಲ್ವ. ಪ್ರತಿಯೊಂದು ತಪ್ಪಿಗೆ ನಾನೇ ತಪ್ಪು ಮಾಡಿದ್ದು ನನಗೂ ಶಿಕ್ಷೆ ಆಗಬೇಕು, ನನ್ನ ಮಕ್ಕಳು ಮಾಡಿದರೆ ಅವರಿಗೆ ಆಗಬೇಕು, ಇನ್ನೊಬ್ಬರ ಮಕ್ಕಳಿಗೂ ಆಗಬೇಕು. ಮಿನಿಮಮ್ ಶಿಕ್ಷೆ ಆಗಿಲ್ಲ ಅಂತಂದರೆ ಅವರ ಹತ್ರ ನಾವು ಕಲಿಬೇಕಾಗಿದ್ದು ನಾನಲ್ಲ, ಅವರ ಅಭಿಮಾನಿಗಳು, ಬಹಳಷ್ಟು ದೊಡ್ಡ ಅಭಿಮಾನಿ ಬಳಗ ಇದೆ ಅಲ್ವ, ಅವರಾದರೂ ಅವರಿಂದ ಕಲಿಬೇಕಾಗಿದ್ದೇನಿದೆ. ಒಬ್ಬರು ಉನ್ನತ ಮಟ್ಟದಲ್ಲಿರೋ ವ್ಯಕ್ತಿ ತಪ್ಪು ಮಾಡಿದಾಗ ಹಾಗೆ ಬಿಟ್ಟಾಗ ಅವರಿಗೆ ಬಾಕಿ ಉಳಿದವರಿಗೆ ಏನು ಅನ್ನಿಸ್ತದೆ ನೋಡಿ, ಅವರು ತಪ್ಪು ಮಾಡಿ ಹಾಗೆ ಹೊರಗಡೆ ಬಂದಿದ್ದಾರೆ, ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ, ಮತ್ತು ನಮಗೇನು ಮಾಡಿದರೆ ಅಂತ. ಅಂಥ ವಿಷಯಗಳು ಪ್ರತಿಯೊಬ್ಬರ ಮನಸ್ಸಿಗೆ ಬರ್ಬೋದು. ಹಾಗಾಗಿ ಯಾವುದೇ ಒಬ್ಬರು ದೊಡ್ಡ ವ್ಯಕ್ತಿ ಆಗಲಿ ಚಿಕ್ಕ ವ್ಯಕ್ತಿ ಆಗಲಿ ತಪ್ಪು ಆಯ್ತಂದರೆ ಅದಕ್ಕೆ ತಕ್ಕ ಶಿಕ್ಷಣ ಆಗಬೇಕು. ಹಾಗಂತ ರೇಣುಕಾ ಸ್ವಾಮಿ ಮಹಾ ದೊಡ್ಡ ಒಳ್ಳೆಯ ವ್ಯಕ್ತಿ ಅಂತ ನಾನು ಹೇಳ್ತಾ ಇಲ್ಲ, ಅವರ ಕೈಯಿಂದಲೇ ತಪ್ಪು ನಡೆದಿದೆ. ಹಾಗಾಗಿ ಅವರಿಗೆ ಶಿಕ್ಷೆ ಕೂಡ ಆಗಿದೆ, ಅಂದರೆ ಶಿಕ್ಷೆ ಮಟ್ಟದ ಪ್ರಮಾಣ ಬಹಳಷ್ಟು ದೊಡ್ಡದಾಯಿತು. ಹಾಗಾಗಿ ಇಲ್ಲಿ ನಾವು ಇವರ ವೈಯಕ್ತಿಕ ವಿಚಾರನೆಲ್ಲ ಬದಿಗಿರಿಸಿ ಸಾಮಾನ್ಯ ಇವರ ಒಂದು ಜೀವನ ಹೇಗಿತ್ತು, ಇವರು ಯಾವುದೆಲ್ಲ ಕಷ್ಟಪಟ್ಟಿದ್ದಾರೆ, ಸಿನಿಮಾದಲ್ಲಿ ಅವರು ಹೇಗೆ ಬಂದರು, ಮತ್ತೇನೇನು ಅನುಭವಿಸಿದರು, ಅವರ ಒಂದು ಸಿನಿಮಾದ ಒಂದು ಸಂಭಾವನೆ ಎಷ್ಟು ಕೋಟಿ ತನಕ ಇತ್ತು, ಇದರ ಬಗ್ಗೆ ಎಲ್ಲ ಇವತ್ತು ಮಾತಾಡೋಣ. ವೈಯಕ್ತಿಕ ವಿಚಾರವನ್ನು ಮುಗಿಸ್ಲಿಕ್ಕೆ ಅವರ ಮನೆಯವರು ಇದ್ದಾರಲ್ವ. ದರ್ಶನ್ ಅವರಂದರೆ ಕನ್ನಡ ಸಿನಿಮಾ ರಂಗದ ಒಬ್ಬರು ಸಾಮ್ರಾಟ ಅಲ್ವಾ. ಫ್ಯಾನ್ಗಳ ಹೃದಯದಲ್ಲಿ ರಾಜನಾಗಿ ರಾಜ್ಯ ಭಾರ ಮಾಡ್ತಾ ಬಂದಿರುವ ಒಂದು ಅದ್ಭುತ ಕಲಾವಿದ. ಅಂದರೆ ಅವರು ಎಲ್ಲಿ ಕಾಲಿಟ್ಟಲ್ಲೆಲ್ಲ ಆ ಸಿನಿಮಾಕ್ಕೆ ಜನಗಳ ದಂಡನೆ ಬರುತ್ತೆ. ಯಾಕಂದರೆ ಅವರಿಗೆ ಅಭಿಮಾನಿ ಬೇಸಾಗಿದೆ ಅವ್ರ ಹತ್ರ. ಅದು ಅವರಾಗಿ ಹುಟ್ಟಿಸ್ಕೊಂಡಿದ್ದಲ್ಲ, ತಂತಾನೆ ಕೆಲವೊಂದು ಸಲ ಅಭಿಮಾನಿಗಳು ತಂತಾನೆ ಹುಟ್ಟುತ್ತೆ, ಅದು ಹೇಳಲಿಕ್ಕಾಗಲ್ಲ. ಈಗ ನಾವು ಒಂದು ವಿಡಿಯೋ ಯಾರಾದರೂ ಒಂದು ಮಾಡಲಿ, ಕೆಲವೊಮ್ಮೆ ಅದು ಹೇಗೆ ವೈರಲ್ ಆಗುತ್ತೆ ಹೇಳಿ, ಅದೇ ಥರ ಕೆಲವು ಸಿನಿಮಾದಲ್ಲಿ ಹೀರೋಗಳ ಕೈ ಕೂಡ ಅಭಿಮಾನಿಗಳು ತುಂಬ ಹೆಚ್ಚಾಗಿ ಹಿಡಿಯುತ್ತೆ. ಅದರಲ್ಲಿ ಮುಖ್ಯ ಹೆಸರು ಕನ್ನಡ ಸಿನಿಮಾ ರಂಗ ಅಂತ ತಗೊಂಡಾಗ ಅವರೇನು ಹೇಳೋದು, ಓಡುವ ಕುದುರೆ, ಅಂತಹ ಒಂದು ಕುದುರೆ ದರ್ಶನ್ ಅವರು ಪ್ರೊಡ್ಯೂಸರ್ ಲಾಟ್ರಿ ಅಂತ ಹೇಳ್ಬೋದು. ಅವರು ಕಾಲಿಟ್ಟ ಕಡೆ ಎಲ್ಲ ಆ ಸಿನಿಮಾಕ್ಕೆ ಭರ್ಜರಿ ರಶ್ ಇರುತ್ತೆ. ಹಾಗಾಗಿ ಅವರು ಸಿನಿಮಾ ರಂಗದ ಜೀವನ ಅವ್ರದ್ದು ಬಹಳ ಬಹಳ ಚೆನ್ನಾಗಿದೆ. ದರ್ಶನ್ ಅವರ ಬಾಲ್ಯ, ಹೋರಾಟ, ಅವರು ದೊಡ್ಡ ಪರದೆಗೆ ಪ್ರಯಾಣ ಮಾಡಿದ ಒಂದು ಹರಸಾಹಸ, ಹಾಗೆ ಅಭಿಮಾನಿಗಳಿಂದ ಸಿಕ್ಕ ಅವರಿಗೆ ಅದ್ಭುತವಾದ ಪ್ರೀತಿ, ಇದೆಲ್ಲದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ಬೇರೆಯವರ ವೈಯಕ್ತಿಕ ವಿಚಾರ ಮಾತಾಡಿ ಎಷ್ಟು ನಾವು ಮುಂದೆ ಹೋಗಲಿಕ್ಕಾಗುತ್ತೆ, ಸಾಧ್ಯನೇ ಇಲ್ಲ. ಅದು ವೈಯಕ್ತಿಕ ವಿಚಾರ ಅವರವರಿಗೆ ಬಿಟ್ಟಿದ್ದು. 1977 ಫೆಬ್ರವರಿ 16 ಅವರು ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯಲ್ಲಿ ಜನಿಸಿದ್ದು. ಅವರು ನಿಜವಾಗಿ ಹುಟ್ಟಿದ್ದವರು ಅವರು ಕೊಡಗವರು, ಯಾಕಂದರೆ ಅವರು ಮೈಸೂರಲ್ಲಿ ಬೆಳೆದಿದ್ದು, ಆದರೆ ಅವರು ಹುಟ್ಟಿದ್ದೆಲ್ಲ ಅವರು ಕೊಡಗಲ್ಲಿ ಹುಟ್ಟಿದ್ದು. ಅವರೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಸಿದ್ಧ ನಟ ತೂಗುದೀಪ ಶ್ರೀನಿವಾಸ ಹಾಗೂ ತಾಯಿ ಮೀನಾಬಾಯಿ ಅವರ ಮಗ. ಬಾಲ್ಯದಿಂದಲೇ ಅವರಿಗೆ ಈ ತಂದೆಯನ್ನು ನೋಡಿ ನಟನೆಯಲ್ಲಿ ಬಹಳ ಆಸಕ್ತಿ ಇತ್ತು. ಮನೆಯಲ್ಲಿ ಈ ಒಂದು ನಟನೆಯ ಒಂದು ಏನು ಹೇಳೋದು ವಾಸನೆ ಇತ್ತು ಅವರ ಮನೆಯಲ್ಲಿ ಅಲ್ವಾ. ತಂದೆ ಒಳ್ಳೆಯ ಕಲಾವಿದ್ರಲ್ವ, ಹಳೆಯ ಕಲಾವಿದರು ಅವರ ತಂದೆ ಅಂತಲ್ಲ, ಪ್ರತಿಯೊಬ್ಬರು ಒಳ್ಳೆಯ ಕಲಾವಿದರು. ಆ ಕಲಾವಿದನ ಮಗನಾಗಿ ಹುಟ್ಟಿದ್ದಕ್ಕೆ ಅವರಿಗೆ ಚಿಕ್ಕದಿಂದಲೇ ಅವರ ರಕ್ತದಲ್ಲಿ ಅದು ಒಂದು ಕಲೆ, ನಟನೆಯ ಕಲೆ ರಕ್ತದಲ್ಲೇ ಇತ್ತು. ಸಿನಿಮಾ ಅಂದರೆ ಅವರಿಗೆ ಚಿಕ್ಕದಿಂದಲೇ ಅವರಿಗೆ ಕನಸು ಮಾತ್ರ ಅಲ್ಲ, ಒಂದು ಬದುಕುತ್ತಾರೆ. ಅವರಿಗೆ ಹೇಗಾದರೂ ಮಾಡಿ ನಾನು ಸಿನಿಮಾಕ್ಕೆ ಸೇರಬೇಕು, ಅಲ್ಲಿ ಹಾಗೆ ಇರಬೇಕು, ಹೀಗೆ ಇರಬೇಕು ಅಂತ ಚಿಕ್ಕ ಪುಟ್ಟ ವಯಸ್ಸಲ್ಲೇ ಅವರಿಗೆ ಒಂದು ರೀತಿಯ ಕನಸಿತ್ತು.
ಮನೆಯಲ್ಲಿ ಅಪ್ಪನ ಸಿನಿಮಾ, ಜಗತ್ತಿನ ಕಥೆಗಳು, ಸೆಟ್ಟಿಗೆ ಹೋದಾಗ ಕಾಣ್ತಾ ಇದ್ದ ಲೈಟ್, ಕ್ಯಾಮರಾ ಸದ್ದು ಇವೆಲ್ಲ ಅವರ ಮನಸ್ಸಿನೊಳಗೆ ಒಂದು ದೊಡ್ಡ ನಟನಾಗಬೇಕಂತ ಬೀಜ ಬಿತ್ತಿತ್ತಂತೆ. ಆ ಪುಟ್ಟ ಒಂದು ವಯಸ್ಸಿನಲ್ಲಿ ಅವರ ಬಾಲ್ಯದ ದಿನಗಳು ಸರಳ ಇತ್ತು. ಮೈಸೂರಲ್ಲೇ ಓದಲು ಮುಂದುವರಿಸಿಕೊಂಡ್ರು. ಅಂದರೆ ತುಂಬ ಓದಿಲ್ಲ ಅವರು. ಹಾಗಾಗಿ ಎಷ್ಟು ಓದಿದ್ದಾರೆ ಅಷ್ಟು ಓದನ್ನು ಅವರು ಮೈಸೂರಲ್ಲೇ ಮುಗಿಸ್ಕೊಂಡ್ರು. ಅವರಿಗೆ ಈ ಸೆಟ್ಟಿಗೆ ಹೋದಾಗೆಲ್ಲ ತುಂಬ ಆಸೆ ಆಗೋದಂತೆ. ನಾನು ಕೂಡ ಒಂದಿನ ಹೀಗಾಗಬೇಕು, ನಾನು ಕೂಡ ಒಂದಿನ ನಟನಾಗಬೇಕು, ಆ ಪುಟ್ಟ ಕನಸುಗಳೇನೆಲ್ಲ ಇರುತ್ತೆ ಹೇಳಿ ಅದೆಲ್ಲವೂ ಅವರ ಹತ್ರ ಇತ್ತು. ಅದು ಅಲ್ಲದೆ ಚಿಕ್ಕ ವಯಸ್ಸಲ್ಲಿ ತುಂಬ ಒಂದು ಪಾಪದ ಹುಡುಗ ಅಂತೆ. ತುಂಬ ಸಂಯಮ, ಶಾಂತ ಸ್ವಭಾವ, ಆಮೇಲೆ ಕಲೆಗಳ ಕಡೆ ಒಲವು, ದೊಡ್ಡವರಿಗೆ ತಲೆಬಾಗೋದು ಎಲ್ಲವೂ ಅವರ ಒಂದು ರಕ್ತದಲ್ಲಿ ಹರಿದಿತ್ತದು ಸಣ್ಣ ಪುಟ್ಟ ವಯಸ್ಸಲ್ಲೇ. ಅವರು ಆರ್ಥಿಕವಾಗಿಯೂ ಬಹಳ ಕಷ್ಟದಲ್ಲಿದ್ದರು. ಅಂದಿನ ಕಾಲದಲ್ಲಿ ಒಂದು ಕಳ್ಳನಟನಿಗೆ ಎಷ್ಟು ಹಣ ಬರ್ತಾಯಿತ್ತು, ಅದರಲ್ಲಿ ಅವರ ಜೀವನ ಸಾಗ್ತಾಯಿತ್ತು. ಬಹಳಷ್ಟು ಕಷ್ಟ ಕೂಡ ಪಟ್ಟಿದ್ದಾರೆ. ಅದಲ್ಲದೆ ಅವರು ಕೂಡ ಅವರ ಹಸುನ ಸಾಕೋದು, ಹಾಲು ತಗೊಂಡೋಗಿ ಮಾರೋದು, ಇಂಥ ಹಲವಾರು ಕಷ್ಟಗಳ ಜೊತೆನೇ ಅವರು ಬದುಕಿ ಬಂದವರು. ಆದರೆ ಯಾವುದಕ್ಕೂ ಅವರು ಹಿಂಜರಿಲಿಲ್ಲ. ಅವರಿಗೆ ಏನು ಹೇಳೋದು, ತಂದೆ ಅಂದರೆ ಭಯಂಕರ ಪ್ರೀತಿ ಇತ್ತು. ಅದೇ ಥರ ತಂದೆಯ ಮೇಲೆ ಗೌರವ, ಭಯ, ಭಕ್ತಿ ಎಲ್ಲವೂ ಕೂಡ ಇತ್ತು ಅವರಿಗೆ. ಬಾಲ್ಯದಲ್ಲೇ ಕಷ್ಟದ ಹೋರಾಟ, ಜವಾಬ್ದಾರಿ ಇವೆಲ್ಲದರ ನಡುವೆ ಬೆಳೆದು ಬಂದ ಹುಡುಗ ಅಂದರೆ ದರ್ಶನ್ ಹಾಗೂ ದರ್ಶನ್ ತಮ್ಮ ಇಬ್ಬರು ಕೂಡ ತುಂಬ ಕಷ್ಟಪಟ್ಟಿದ್ದಾರೆ ಅವರು. ಹಾಗೆ ದರ್ಶನ್ ಅವರ ಯೌವನದ ದಿನಗಳು ಕೂಡ ಸುಲಭ ಆಗಿರಲಿಲ್ಲ. ತುಂಬ ಕಷ್ಟ ಇತ್ತು ಮನೆಯ ಪರಿಸ್ಥಿತಿಗಳು. ಹಾಗೆ ಒಬ್ಬ ನಟನ ಮಗ ಅಥವಾ ಖಳನಟನ ಮಗ ಅಂತ ಹೆಸರು ಇದ್ರೂ ಅವರ ಕಷ್ಟ, ಹೋರಾಟ ಎಲ್ಲ ಒಂದು ಸವಾಲಾಗಿತ್ತು. ಯಾಕಂದರೆ ಮನೆಯಲ್ಲಿ ಬಹಳಷ್ಟು ಕಷ್ಟ ಇತ್ತು. ಒಬ್ಬರ ದುಡಿಮೆಯಲ್ಲಿ ಇವರೆಲ್ಲ ಬದುಕುವಂಥ ಪರಿಸ್ಥಿತಿ. ಆಮೇಲೆ ಮೈಸೂರು ಕಾಲೇಜು ಓದು ಮುಗಿಸಿದ ನಂತರ ಅವರು ನಟನಾಗಬೇಕಂತ ಅವರು ಒಂದು ಪಟ್ಟು ಹಿಡಿದ್ರು ಮನಸ್ಸಿನ ಒಳಗೆ ಒಂದು ಆಸೆ. ಆಮೇಲೆ ಹೇಗಿದ್ದರೂ ನಾನು ಇದಕ್ಕೆ ಈ ನಟನೆಯ ಒಂದು ಚಿತ್ರರಂಗಕ್ಕೆ ಕಾಲಿಡಬೇಕು ಅಂತ ಅವರು ಗಟ್ಟಿ ಮನಸ್ಸು ಮಾಡಿಕೊಂಡ್ರು. ಆದರೆ ಅದಕ್ಕೆ ಯಾವ ದಾರಿ ಕೂಡ ಸುಲಭ ಇರಲಿಲ್ಲ. ಅವರಿಗೆ ಒಂದು ಹೈಟ್ ಮಾತ್ರ ಒಂದು ಇತ್ತು ಅಂತ ಬಿಟ್ಟರೆ ಅವರಿಗೆ ಯಾವ ದಾರಿ ಕೂಡ ಅಷ್ಟು ಈಸಿಯಾಗಿರಲಿಲ್ಲ. ನೇರವಾಗಿ ಹೀರೋ ಬರಲಿಕ್ಕೆ ಅವರಿಗೆ ಅವಕಾಶ ಕೂಡ ಸಿಗಲೇ ಇಲ್ಲ ಅವರಿಗೆ. ದರ್ಶನ್ ಅವರು ಮೊದಲು ಕ್ಯಾಮರಾದ ತಂತ್ರಜ್ಞಾನ ಕಲಿತರು. ಯಾಕಂದರೆ ಒಂದೇ ಸಲ ಹೀರೋ ಆಗಿ ಬರಲಿಕ್ಕೆ ಅವರಿಗೆ ಖಳನಟನ ಮಗ ಬಂದು ಹೇಗೆ ಅವತ್ತಿನ ಸಮಯದಲ್ಲಿ ಹೀರೋ ಆಗೋದು. ಹಾಗಾಗಿ ಅವರು ಕ್ಯಾಮರಾದ ತಂತ್ರಜ್ಞಾನ ಅಭ್ಯಾಸ ಮಾಡಿಕೊಂಡು ಅದರಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾಯಿದ್ರು. ಅನಂತರದಲ್ಲಿ ಅವರು ಸೀರಿಯಲಿಗೆ ಇರ್ತಾರೆ. ಅವರಿಗೆ ಒಂದೇ ಒಂದು ಸಲಕ್ಕೆ ಸಿನಿಮಾ ರಂಗಕ್ಕೆ ಕಾಲಿಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅವರಿಗೆ. ಅದು ಸೀರಿಯಲಲ್ಲಿ ಅವರಿಗೆ ಸಣ್ಣ ಪುಟ್ಟ ಪಾತ್ರ ಕೊಟ್ಟರು ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾಯಿದ್ರು. ಆ ಸಮಯದಲ್ಲಿ ಅವರೊಂದು ಯೌವನದ ದಿನಗಳಲ್ಲಿ ಕಷ್ಟ, ಸಿವು, ಒಂದು ಸುರಕ್ಷಣೆ ಕೂಡ ಇರಲಿಲ್ಲ. ಎಲ್ಲ ಸನ್ನಿವೇಶಗಳನ್ನು ಎದುರಿಸ್ತಾ ಬಂದರು. ಮುಂದೆ ನಾನು ಈಗ ಆಗ್ತೀನಿ ಅನ್ನುವ ಕನಸು ಕೂಡ ಅವ್ರ ಹತ್ರ ಇರಲಿಲ್ಲ. ಹಾಗಾಗಿ ತುಂಬ ಕಷ್ಟಪಟ್ಟ ಹುಡುಗ. ಅವ್ರ ಹತ್ರ ಒಂದೇ ಒಂದು ಗುರಿ ಇದ್ದಿದ್ದು, ನಾನು ಒಂದು ದಿನ ಹೀರೋ ಆಗ್ತೀನಿ, ಇದು ಕನಸಲ್ಲ, ಇದು ಅವರ ಜೀವನದ ಹೋರಾಟ ಅಂತಲೇ. ಹಾಗೆ ಅದನ್ನು ಪಟ್ಟು ಹಿಡ್ಕೊಂಡು ಈ ಸೀರಿಯಲಲ್ಲಿ ಸಣ್ಣ ಪುಟ್ಟ ಪಾತ್ರ, ಅದರ ತೆರೆ ಹಿಂದೆ ಹಲವಾರು ಕೆಲಸಗಳನ್ನು ಮಾಡೋದು, ಈ ಥರ ಎಲ್ಲ ಅವರು ಕಷ್ಟಪಡ್ತಾಯಿದ್ರು ಒಂದು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡಲಿಕ್ಕೋಸ್ಕರ. ಪ್ರತಿಯೊಬ್ಬರ ಹೋರಾಟಕ್ಕೂ ಒಂದು ದಿನ ಫಲ ಸಿಗುತ್ತಲ್ವ. ಹಾಗೆ ದರ್ಶನ್ ಅವರ ಈ ಒಂದು ಸತತ ಹೋರಾಟಕ್ಕೆ ಒಂದಿನ ಫಲ ಸಿಗುತ್ತೆ ಅವರಿಗೆ. ಅವರು ಸ್ವಲ್ಪ ಎಲ್ಲರಿಗೂ ಪರಿಚಯ ಆಗುವಂಥ ಕಾಲ ಹತ್ರ ಬರುತ್ತೆ. ಅವರು ಪ್ರಾರಂಭ ದಿನಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಸೀರಿಯಲಲ್ಲಿ ಕಾಣಿಸಿಕೊಂಡ್ರು. ಅವರಿಗೆ ದೊಡ್ಡ ಒಂದು ಮಾರ್ಪಾಟು ತಂದು ಕೊಡುತ್ತೆ ಒಂದು ಮೆಜೆಸ್ಟಿಕ್ ಅನ್ನೋ ಸಿನಿಮಾ ನೋಡಿ. ಅದರಲ್ಲಿ ಅವರು ಹೀರೋ ಆಗಿ ಬರ್ತಾರೆ. ಅವರು 2002ರಲ್ಲಿ ಬಿಡುಗಡೆಯಾದ ಆ ಸಿನಿಮಾದಲ್ಲಿ ದರ್ಶನ್ ಮೊದಲ ಬಾರಿಗೆ ಹೀರೋ ಆಗಿ ತೆರೆ ಮೇಲೆ ಕಾಣಿಸ್ಕೊಂಡ್ರು. ಅವರ ಗಟ್ಟಿ ಸ್ವಭಾವ, ಆಕರ್ಷಕ ವ್ಯಕ್ತಿತ್ವ, ಮಾಸ್ ಡೈಲಾಗು ಇದು ಈ ಪ್ರೇಕ್ಷಕರು ಪಡ್ಡೆ ಹುಡುಗರ ಮನಸ್ಸನ್ನೆಲ್ಲ ಗೆಲ್ಲಿತ್ತು ಆ ಸಿನಿಮಾ. ಯಾಕಂದರೆ ಅವರಿಗೆ ಅವರ ಪರ್ಸ್ನಾಲಿಟಿ ನೋಡಿದರೆ ಒಂದು ಅಮಿತಾಬ್ ಬಚ್ಚನ್ ಹೈಟು, ಅವರ ಒಂದು ಮೃದು ಸ್ವಭಾವ, ಸಿನಿಮಾದ ಕತೆ, ಅವರ ಅಭಿನಯ ಎಲ್ಲವೂ ಆಗಿತ್ತು. ಆ ಮೆಜೆಸ್ಟಿಕ್ ಸಿನಿಮಾದಲ್ಲಿ ನಮ್ಮ ಖಳನಟನ ಮಗ ದರ್ಶನ್ ಅನ್ನಲಿಕ್ಕೆ ಎಲ್ಲರ ಬಾಯಿಂದ ಒಂದು ದರ್ಶನ್ ಅನ್ನೋ ಒಂದು ಹೆಸರು ಬರಲಿಕ್ಕೆ ಶುರು ಆಯಿತು. ಅವರು
ಇಷ್ಟರ ಮಟ್ಟಿಗೆ ಬರಲಿಕ್ಕೆ ಕಾರಣ ಅಂದರೆ ಅವರನ್ನು ಫ್ಯಾನ್ಸ್ಗಳು ಎಷ್ಟು ಪ್ರೀತಿ ಮಾಡ್ತಾಯಿದ್ರು, ಅದರ ಡಬ್ಬಲ್ ಪ್ರೀತಿ ಅವರು ಫ್ಯಾನ್ಸಿಗೆ ಕೊಡ್ತಾಯಿದ್ರು. ಅವರು ಸಿನಿಮಾಗಳಲ್ಲಿ ಆದರೂ ಅವರ ಗಂಭೀರ ನಡೆ ಮತ್ತು ಸಿಂಪಲ್ ಮಾತು, ಫ್ಯಾನ್ಸ್ಗಳನ್ನು ಅವರು ಪ್ರೀತಿ ಮಾಡುವ ರೀತಿ ಇವೆಲ್ಲವೂ ಸೇರಿ ಅವರು ವಿಶೇಷ ವ್ಯಕ್ತಿಯಾಗಿದ್ದು, ತಂತಾನಕ್ಕೆ ಅವರು ಬಂದ ರಾತ್ರಿಯಿಂದ ಬೆಳಗ್ಗೆ ವಿಶೇಷ ವ್ಯಕ್ತಿಯಾಗಿದ್ದಲ್ಲ, ಅವರಲ್ಲಿರುವ ಕೆಲವು ಸಹಜ ಗುಣಗಳಿಂದ ಕೂಡ ಸಿನಿಮಾದಲ್ಲಿ ಅವರು ವಿಶೇಷ ವ್ಯಕ್ತಿ. ಮತ್ತು ಹೀಗೆ ನಮ್ಮ ಸುತ್ತಮುತ್ತಲ ಅಭಿಮಾನಿಗಳ ಮಧ್ಯೆ ಕೂಡ ಅವರು ವಿಶೇಷ ವ್ಯಕ್ತಿಗಳನ್ನಾಗಿ ಮಾಡಿತ್ತು. ಯಾಕಂದರೆ ಅಭಿಮಾನಿಗಳು ಇವರನ್ನು ಎಷ್ಟು ಪ್ರೀತಿ ಮಾಡ್ತಾಯಿದ್ರು, ತಿರುಗಿ ಇವರು ಅಷ್ಟೇ ಪ್ರೀತಿ ಅಭಿಮಾನಿಗಳನ್ನು ಕೂಡ ಮಾಡ್ತಾಯಿದ್ರು. ಇಷ್ಟು ಯಶಸ್ಸು ಬಂದರೂ ಕೂಡ ದರ್ಶನ್ಗೆ ಎಲ್ಲೂ ಜಂಬ ಅಂತ ಬಂದಿರಲಿಲ್ಲ. ಅದು ಅವತ್ತಿಂದ ಇವತ್ತಿನವರೆಗೆ ದರ್ಶನ್ ಅವರಿಗೆ ಜಂಬ ಅನ್ನೋದಿಲ್ಲ. ಅವರ ಸ್ವಲ್ಪ ಖಡಕ್ ಮಾತು ಅವರನ್ನು ಸ್ವಲ್ಪ ಅವರಿಗೆಲ್ಲೋ ಮೈನಸ್ ಪಾಯಿಂಟ್ ಆಗಿರ್ಬೋದು. ಬಿಟ್ಟರೆ ನಾನು ಸಿನಿಮಾ ಹೀರೋ, ನಾನು ಹಾಗೆ ಹೀಗೆ ಅಂತ ಅವರು ಯಾವತ್ತೂ ಹಾಗೆ ಜಂಬದಿಂದ ತಲೆ ಎತ್ಕೊಂಡು ಓಡಾಡಿದವರಲ್ಲ. ಬಾಲ್ಯದ ಹೋರಾಟ, ಒಂದು ಸಂಕಷ್ಟ ಇದೆಲ್ಲ ಅವರ ನೆನಪಲ್ಲಿ ಹಾಗೆ ಸದಾ ಇರ್ತಾಯಿತ್ತು. ಆಮೇಲೆ ಸಿನಿಮಾಕ್ಕೆ ಅವರು ಯಾವಾಗ ಮೆಜೆಸ್ಟಿಕ್ ಸಿನಿಮಾ ಅವರಿಗೆ ಹೆಸರು ತಂದು ಕೊಡ್ತು ನೋಡಿ, ಅವರಿಗೆ ಅದರ ನಂತರ ಒಂದೊಂದೇ ಸಿನಿಮಾ ಬರಲಿಕ್ಕೆ ಶುರುವಾಯಿತು. ಅಲ್ಲಿ ಸೀರಿಯಲ್ ಮಾಡ್ತಾ ಇರೋರು ಜೊತೆಗೇ ಸಂಗೀತ ನಾಟಕ ತರಬೇತಿ ಸಂಸ್ಥೆಯಲ್ಲಿ ಕಲಿಕೆಯನ್ನು ಕೂಡ ಪಡೀತಾರೆ. ಅವರ ಎಲ್ಲ ಸಂಕಷ್ಟಗಳು ಇದ್ರೂ ಅದರ ಮಧ್ಯೆ ಅವರು ಈ ಅಭ್ಯಾಸಗಳನ್ನು ಮಾಡ್ತಾ ಇರ್ತಾರೆ. ಆಮೇಲೆ ದರ್ಶನ್ ಸಿನಿಮಾ ಪ್ರವೇಶ ಪಡೆದ ನಂತರ ಅವರಿಗೆ ತಿರುಗಿ ನೋಡುವಂತಹ ಒಂದು ಪ್ರಸಂಗನೇ ಕೂಡ ಬರಲಿಲ್ಲ ಅವರಿಗೆ. ಯಾಕಂದರೆ ಅವರಿಗೆ ಹಾಗೆ ನಿಧಾನವಾಗಿ ಪ್ರೊಡ್ಯೂಸರೆಲ್ಲ ಅವರ ಸೈನಿಗೆ ಬರ್ತಾಯಿದ್ರು. ಆಮೇಲೆ ಕರಿಯ, ಕಲಸಿಪಾಳ್ಯ, ಅಯ್ಯ, ಸುಂಟ್ರಗಾಳಿ, ಹೀಗೆ ಗಜ, ಅರ್ಜುನ್, ಯೋಧ, ಪೊರ್ಕಿ, ಸಾರಥಿ ಕೂಡ ಒಳ್ಳೆ ಒಂದು ಹೆಸರು ತಂದು ಕೊಟ್ಟ ಸಿನಿಮಾ ಅವರಿಗೆ. ಚಿಂಗಾರಿ, ನಂತರಲ್ಲಿ ಚಿಂಗಾರಿ, ಆಮೇಲೆ ಕಂಠೀರವ, ಸಂಗೊಳ್ಳಿ ರಾಯಣ್ಣ, ಇದು ಕೂಡ ಒಳ್ಳೆಯ ಹೆಸರು ಕೂಡ ತಂದು ಕೊಡ್ತು. ರಚಿತಾರಾಮ್ ಮತ್ತು ದರ್ಶನ್ ಪೇರ್ ಬಹಳ ಚೆನ್ನಾಗಿದೆ. ಈಗಲೂ ರಚಿತಾರಾಮ್ ಅವರು ದಿನಪ್ರತಿ ಅವರನ್ನು ನೆನೆಸ್ಕೊಳ್ತಾ ಇದ್ದಾರೆ. ಅವರಿಗೊಂದು ಒಳ್ಳೆಯ ಸಿನಿಮಾ ಭವಿಷ್ಯ ಸಿಕ್ಕಿದ್ದು ಕೂಡ ದರ್ಶನ್ ಅವರಿಂದ. ಬುಲ್ಬುಲ್, ಆಮೇಲೆ ಜಗ್ಗದಾದ, ಚಕ್ರವರ್ತಿ, ತಾರಕ್, ಯಜಮಾನ, ಕುರುಕ್ಷೇತ್ರ, ಹೀಗೆ ಒಂದರ ಹಿಂದೆ ಸಿನಿಮಾ ಅವರಿಗೆ ಸಿಕ್ಕಲಿಕ್ಕೆ ಶುರುವಾಯಿತು. ಆಮೇಲೆ ಅವರು ದರ್ಶನ್ ಅವರು ಅಂಬರೀಷಿಗೆ ಬಹಳ ಹತ್ರ ಆಗ್ತಾ ಹೋದರು. ಯಾಕಂದರೆ ಇಬ್ಬರ ನುಡಿಗಳು ಹಾಗೆ ಇದೆ, ನೇರ ನುಡಿ, ಬೇಗನೆ ಸಿಟ್ಟು ಬಂದುಬಿಡುತ್ತೆ. ಹಾಗೆ ಅವರಿಬ್ಬರದು ಒಂದು ಫ್ರೆಂಡ್ಶಿಪ್ ಬಹಳ ಚೆನ್ನಾಗಿತ್ತು. ವಯಸ್ಸಿನ ಅಂತರ ಇದ್ರೂ ಅಂಬರೀಷಿಗೆ ದರ್ಶನ್ ಅಂದರೆ ಬಹಳ ಪ್ರೀತಿ, ದರ್ಶನ್ ಅವರಿಗೆ ಕೂಡ ಅಂಬರೀಷ್ ಅಂದರೆ ಬಹಳ ಪ್ರೀತಿ. ಹೀಗೆ ಅವರು ಸಿನಿಮಾ ರಂಗದಲ್ಲಿ ಅವರು ಎಲ್ಲ ಅಭಿನಯಿಸ್ತಾ 50ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಹೀರೋ ಆಗಿ ಅಭಿನಯಿಸಿದರು. ಮತ್ತೆ ಅವರ ಸಂಭಾವನೆ ಕೂಡ ಕೋಟಿಗೆ ಏರಿತು. ಈಗೆಲ್ಲ ಸುದ್ದಿಗಳು ಕೂಡ ಇದೆ, ಅವರಿಗೆ ಒಂದು 25ರಿಂದ 40 ಕೋಟಿ ತನಕ ಅವರಿಗೆ ಒಂದು ಸಿನಿಮಾಕ್ಕೆ ಸಂಭಾವನೆ ಪಡೀತಾರೆ. ಯಾಕಂದರೆ ಅವರು ಸೈನ್ ಸಿಗೋದು ಅಷ್ಟು ಈಸಿ ಅಲ್ಲ, ಹಾಗೆ ಅಂತ ಒಂದು ಸುದ್ದಿಗಳು ಕೂಡ ಇದೆ. ಅಲ್ಲೆಲ್ಲೋ ಅವರು ಅದು ಏನಾಯಿತು, ಅವರು ಸ್ವಲ್ಪ ಜೀವನದ ಒಂದು ಬದುಕಿನಲ್ಲಿ, ವೈಯಕ್ತಿಕ ಬದುಕಿನಲ್ಲಿ ಬಹಳಷ್ಟು ಏರುಪೇರನ್ನು ಅವರು ಮಾಡಿಕೊಂಡ್ರು. ಅವರಾಗಿ ತಾನಾಗಿ ಮಾಡಿಕೊಂಡಿರುವಂತಹ ಸಂಗತಿ. ಆನಂತರ ಅವರ ಜೀವನದಲ್ಲಿ ಏನಾಗಿದೆ ಅದನ್ನೆಲ್ಲ ಇಲ್ಲಿ ಹೇಳೋದು ಬೇಕಾಗಿಲ್ಲ, ನಾವು ಎಲ್ಲರಿಗೆ ಗೊತ್ತಿರುವಂಥ ವಿಷಯ. ಅವರ ಜೀವನದಲ್ಲಿ ಏನೇನು ಘಟನೆ ನಡೆಯಿತು, ಎಲ್ಲಿ ತಪ್ಪು ನಡೆಯಿತು, ಯಾಕೆ ಅವರು ಹಾಗಾಯಿತು, ಯಾವುದೂ ಅವರಿಗೆ ಗೊತ್ತಿಲ್ಲದ ಎಲ್ಲ ವಿಷಯಗಳು ನಡೆಯಿತು. ತಪ್ಪು, ಅದು ನಿಜವಾಗಿ ತಪ್ಪೇ ಆದಲ್ಲಿ ಅದು ಬಹಳ ದೊಡ್ಡ ತಪ್ಪು. ಯಾಕಂದರೆ ಅದಕ್ಕೆ ಶಿಕ್ಷೆ ಅನುಭವಿಸದೆ ಹೊರಗಡೆ ಬರಲಿಕ್ಕೂ ಆಗೋದಿಲ್ಲ. ಎಲ್ಲವೂ ನೋಡಿ, ಇವತ್ತಿನ ದಿನ ಶ್ರೀಕೃಷ್ಣ ಹೇಳಿದಾಗೆ, ಇವತ್ತಿನ ದಿನ ಈ ಕ್ಷಣ ಕಳೆದು ಹೋಗುತ್ತೆ, ಹಾಗೆ ಈ ಕ್ಷಣ ಪ್ರತಿಯೊಂದು ಕ್ಷಣವೂ ಕಳೆದು ಹೋಗುತ್ತಲ್ಲ. ಮತ್ತೆ ಒಂದು ಒಳ್ಳೆಯ ದಿನ ಬರಲಿ. ಅವರ ಕಡೆಯಿಂದ ರೇಣುಕಾಚಾರಿ ಕುಟುಂಬಕ್ಕೆ ಒಳ್ಳೆ ಸಹಾಯ ಸಿಗಲಿ. ಹೋದ ಜೀವ ಅಂತೂ ಮತ್ತೆ ತರಲಿಕ್ಕೆ ಯಾರ ಕೈಯಲ್ಲೂ ಆಗೋದಿಲ್ಲ. ತಪ್ಪು ನಡೆದೇ ಆದಲ್ಲಿ ಇವರ ಕಡೆಯಿಂದ ಅಲ್ಲಿ ಸಹಾಯ ಸಿಕ್ಕಿದಾಗ ಒಂಚೂರಾದರೂ ಅವರಿಗೆ ಸಮಾಧಾನ ಬರ್ಬೋದೇನೋ, ಗೊತ್ತಿಲ್ಲ ನಮಗೆ ಅದೆಲ್ಲ. ಹಾಗಾಗಿ ದರ್ಶನ್ ಯಶಸ್ಸು, ಪ್ರಶಸ್ತಿ ಇದೆಲ್ಲ ಒಂದು ದೊಡ್ಡ ಒಂದು ಏನು ಹೇಳೋದು, ಒಂದು ಬುಕ್ಕಲ್ಲಿ ಬರೆದಿಡಬೇಕಾದಂಥ ಸಂಗತಿ. ಯಾಕಂದರೆ ಒಬ್ಬ ಹಾಲು ಮಾರ್ತಾ ಇದ್ದ ಹುಡುಗ, ಒಬ್ಬ ಖಳನಾಯಕನ ಮಗ ಈ ಎತ್ತರಕ್ಕೇರಿ ಇವತ್ತು ಮನಗಳ ಮನಸ್ಸಲ್ಲಿ ನೆಲೆಯೂರಬೇಕಂದ್ರೆ ಅದಕ್ಕೆ ಅವರು ಪಟ್ಟ ಶ್ರಮನೂ ಅಷ್ಟಿದೆ, ಜೊತೆಯಲ್ಲಿ ಅದೃಷ್ಟನೂ ಬೇಕಲ್ವ. ಎಲ್ಲವೂ ಕೈಗೂಡಿ ಬಂದಾಗ ದರ್ಶನ ಕೈಯಿಂದ ಕೆಲವು ತಪ್ಪುಗಳು ನಡೆದೇ ಹೋಯಿತು ಅಂತ ಹೇಳ್ಬೋದು. ಹೆಣ್ಣು ಹೊನ್ನು ಮಣ್ಣು ಅಲ್ವ,
ಇದಕ್ಕೆ ಸೋತ ಮನುಷ್ಯನು ಎಲ್ಲಾದರೂ ಒಂದು ಕಡೆ ತಪ್ಪು ಮಾಡಿಯೇ ಮಾಡ್ತಾರೆ. ಹಾಗಾಗಿ ಅದು ಒಂದು ಒಳ್ಳೆ ಎಲ್ಲೂ ಅಂಥ ವಿಷಯದಲ್ಲಿ ಸೋಲದಿರುವುದೇ ಒಂದು ಕಲಾವಿದನ ಒಂದು ದೊಡ್ಡ ಗುರಿ ಅಂತ ಹೇಳ್ಬೋದು. ಹಾಗಾಗಿ ದರ್ಶನ್ ಎಲ್ಲ ಅಲ್ಲಿ ಧುಮುಕಿ ಬಿಟ್ಟರು. ಪೌರಾಣಿಕ ಪಾತ್ರ ಕೂಡ ದರ್ಶನ್ ಅವರಿಗೆ ಬಹಳ ಸೂಟ್ ಆಗುತ್ತೆ. ಯಾಕಂದರೆ ಬಹಳಷ್ಟು ಅವರ ಒಂದು ಹೈಟ್ ಇರುವಂಥ ಮನುಷ್ಯನಲ್ವ. ಪೌರಾಣಿಕದಲ್ಲೂ ಕೂಡ ಕಲಾತ್ಮಕ, ಪೌರಾಣಿಕ ಈ ಥರ ಚಿತ್ರಗಳಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಕನ್ನಡ ಸಿನಿಮಾ ರಂಗದಲ್ಲಿ ದರ್ಶನ್ ಅವ್ರನ್ನು ಮತ್ತು ಫ್ಯಾನ್ಗಳು ಅವರೆಲ್ಲ ತುಂಬ ಸಿನಿಮಾದಲ್ಲಿ ಅಭಿನಯಿಸಿದ ಮೇಲೆ ಅವರಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ನೋ ಒಂದು ಟೈಟಲ್, ಅದು ಅಭಿಮಾನಿಗಳು ಕೊಟ್ಟ ಟೈಟಲ್. ಇವರಿಗೆ ಉತ್ತಮ ಆರ್ಥಿಕ ಯಶಸ್ಸು ಮತ್ತು ಸ್ಟಾರ್ ಸ್ಥಾನಕ್ಕೆಲ್ಲ ಬಂದ ನಂತರ ಒಬ್ಬ ಪ್ರಮುಖ ವ್ಯಕ್ತಿ ಮತ್ತು ಪ್ರಭಾವಶಾಲಿ ನಟನಾಗಿ ಅವರ ಜೀವನ ಮುಂದುವರಿತಾ ಇತ್ತು. ಅವರಿಗೆ ರಾಜಕೀಯದಲ್ಲಿ ಕೂಡ ಸ್ವಲ್ಪ ಒಲವು ಇತ್ತು. ಯಾಕಂದರೆ ತುಂಬ ಜನರನ್ನು ರಾಜಕೀಯದತ್ತ ಗಮನ ಸೆಳೀಲಿಕ್ಕೆ ನೋಡಿದ್ದಾರೆ. ಅದು ಅವರು ಮುಂದೆ ಯಾವ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವರು ಎಲ್ಲಿ ನಿಂತರೂ ಗೆಲ್ಲೋದಂತೂ ಅವರು ಖಂಡಿತ ಗೆದ್ದೇ ಗೆಲ್ತಾರೆ. ಯಾವ ಪಕ್ಷದಲ್ಲಿ ನಿಂತರೂ ಅವ್ರು ಗೆಲ್ತಾರೆ. ಯಾಕಂದರೆ ಆ ರೀತಿಯಲ್ಲಿ ಅವರಿಗೆ ಫ್ಯಾನ್ ಬೇಸ್ ಇದ್ದಾರೆ. ಹಾಗಾಗಿ ಅವರನ್ನು ಸೋಲಿಸಲಿಕ್ಕೂ ಕೂಡ ಯಾರಿಗೂ ಸಾಧ್ಯನೇ ಇಲ್ಲ. ಆಮೇಲೆ ತುಂಬ ವಿವಾದಗಳು ಗೊತ್ತಲ್ವ, ಅವರ ಗಂಡ ಹೆಂಡತಿ ಮಧ್ಯೆ ತುಂಬ ವಿವಾದ ಇತ್ತು. ಆದರೆ ಏನು ಹೇಳೋದು, ಸೀತಾ ಮಾತೆಗೆ ಅವರ ವಿಜಯಲಕ್ಷ್ಮಿ ಅವರನ್ನು ಹೋಲಿಸ್ಬೋದು. ಅಂಥ ಒಂದು ಹೆಣ್ಣು, ತಾಳ್ಮೆ ಹೆಣ್ಣು ಯಾರಿಗೂ ಸಿಗೋದೇ ಇಲ್ಲ, ಖಂಡಿತ ಇಲ್ಲ. ನಾವೆಲ್ಲ ಅವರ ಕೈಯಿಂದ ಬೇಕಾದಷ್ಟು ಕಲಿಯೋದಿದೆ. ಅವರಿಗೆ ಸ್ವಲ್ಪ ಡೊಮೆಸ್ಟಿಕ್ ವೈಲೆನ್ಸ್ ಆದಾಗಲೂ ಸ್ವಲ್ಪ ಅವರು ಮುಂದೆ ಬಂದಿದ್ದಾರೆ. ಮತ್ತೆ ಅದನ್ನು ಪಾಪ ಮರೆತು ಬಿಟ್ಟರು. ಈಗ ಒಟ್ಟಿಗೆ ಜೀವನ ಆರಂಭ ಮಾಡಿದಾಗ ಮತ್ತೆ ಅವರ ಜೀವನದಲ್ಲಿ ನಾನಾ ಥರದ ಬೆಳವಣಿಗೆಗಳು ಕೂಡ ಆಯಿತು. ಹಾಗಾಗಿ ಎಲ್ಲವನ್ನು ಅವರು ನಗುಮುಖದಿಂದಲೇ ಸ್ವೀಕರಿಸ್ತಾ ಹೋಗ್ತಾ ಇರೋ ಒಂದು ಒಳ್ಳೆಯ ಪತ್ನಿ ದರ್ಶನ್ ಅವ್ರದ್ದು ವಿಜಯಲಕ್ಷ್ಮಿ. ಅದನ್ನು ಅವ್ರನ್ನು ಸರಿಯಾಗಿ ಹೋಲಿಸಿದರೆ ಸೀತಾಮಾತೆಗೆ ಹೋಲಿಸ್ಬೋದಂತಹ ಒಂದು ಒಳ್ಳೆಯ ಗುಣದ ಹೆಣ್ಣು ಮಗಳು. ಹೇಳಿದಾಗೆ ಒಳ್ಳೆಯವರು ಕೆಟ್ಟದ್ದು ಮಾಡ್ಬೋದು, ಕೆಟ್ಟವರು ಒಳ್ಳೆಯದು ಮಾಡ್ಬೋದು. ಹಾಗಾಗಿ ಸ್ವಲ್ಪ ಡ್ಯಾಮೇಜ್ ಆಯಿತು ಅವರ ವೈಯಕ್ತಿಕ ವಿಚಾರಗಳೆಲ್ಲ. ಅವರು ದರ್ಶನ್ ಅವರ ಹೋರಾಟದಿಂದ ಮತ್ತು ಅವರ ಒಂದು ಸಿನಿಮಾ ರಂಗದಲ್ಲಿರುವ ಅವರ ಒಂದು ಸ್ಥಾನ ಇದಲ್ವ, ಅದು ಅವರ ತಂದೆ ಹೆಸರನ್ನು ಇನ್ನಷ್ಟು ಹೆಚ್ಚಿಸಿತ್ತು. ಅದನ್ನು ಮತ್ತೆ ಅವರು ಮತ್ತೆ ಬಳಕೆಗೆ ತರಬಹುದು ಅಂತ ನಾನು ನಂಬ್ತೀನಿ. ಎಲ್ಲ ಕಷ್ಟಗಳಿಂದ ಕೂಡ ಅವರು ಆದಷ್ಟು ಬೇಗ ಹೊರಗಡೆ ಬರಲಿ, ಮತ್ತೆ ಅವರು ಮೊದಲಿನಂತೆ ಆಗಬೇಕು. ಎಷ್ಟು ದಿನ ಅಂತ ಏನೇ ತಪ್ಪು ಮಾಡಿದರೂ ಮಾಡದಿದ್ರು ಜೈಲಲ್ಲಿ ಎಷ್ಟು ದಿನ ಅಂತ ಕೊಳೀಲಿಕ್ಕಾಗುತ್ತಲ್ವ. ಪ್ರತಿಯೊಬ್ಬ ಕನ್ನಡಿಗರಿಗೂ, ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಗೊತ್ತು ದರ್ಶನ್ ಅವರು ಬಹಳ ದೊಡ್ಡ ಏನು ಹೇಳೋದು, ಪ್ರಾಣಿ ಸ್ನೇಹಿ ಅಂತ. ಅವರಿಗೆ ಪ್ರಾಣಿಗಳಂದರೆ ಅವರ ಅಚ್ಚುಮೆಚ್ಚು. ಅವರಿಗೆ ಅದು ಕೂಡ ಮೊದಲಿಂದಲೇ ಆ ಒಂದು ಹವ್ಯಾಸ ಇತ್ತಂತೆ. ಅವರಿಗೆ ದರ್ಶನ್ ಮತ್ತು ಪ್ರಾಣಿಗಳ ನಡುವಿನ ಪ್ರೀತಿ ಅದು ಇವತ್ತಿನ ಒಂದು ದಿನದಿಂದ ಹುಟ್ಟಿದ್ದಲ್ಲ. ಅವರು ಬಾಲ್ಯದಿಂದಲೇ ಪ್ರಾಣಿ ಅಂದರೆ ಬಹಳ ಇಷ್ಟ. ಅವರ ಅಪ್ಪ ಮನೆಗೆ ತಂದ ಪ್ರಾಣಿಗಳನ್ನು ನೋಡಿಕೊಳ್ತಿದ್ದಿದ್ದೇ ದರ್ಶನ್ ಅವರಂತೆ. ಹಾಗೆ ತುಂಬ ಮಮತೆಯಿಂದ ಅವರು ಪ್ರಾಣಿಗಳನ್ನು ನೋಡ್ತಾ ಇದ್ದರು. ಹಾಗೆ ಚಿಕ್ಕ ವಯಸ್ಸಿಂದಲೇ ಅವರಿಗೆ ಪ್ರಾಣಿಗಳಂದರೆ ಬಹಳ ಹುಚ್ಚು. ಒಂದಿನ ಮೈಸೂರಲ್ಲಿ ರಸ್ತೆ ಬದಿಯಲ್ಲಿ ಗಾಯ ಬಿದ್ದಿದ್ದೊಂದು ನಾಯಿಯನ್ನು ಕಂಡ್ರಂತೆ. ಅದನ್ನು ಆಮೇಲೆ ಅದಕ್ಕೆಲ್ಲ ತುಂಬ ಔಷಧಿ ಎಲ್ಲ ಮಾಡಿ ಅದನ್ನು ಮನೆಗೆ ಕರ್ಕೊಂಡು ಬಂದು ಅದನ್ನು ಗುಣ ಮಾಡಿ ಅದರ ಮೇಲೆ ಪ್ರೀತಿ ಹುಟ್ಟಿತು. ಆಮೇಲೆ ಅವರು ತುಂಬ ಒಂದು ಪ್ರಾಣಿ ಸ್ನೇಹಿ ಆದರು. ಹಾಗಾಗಿ ತುಂಬ ಪ್ರಾಣಿಗಳನ್ನು ಕೂಡ ಸಾಕ್ತಾಯಿದ್ರು. ಅವರಿಗೆ ಪ್ರಾಣಿಗಳಿಗೆ ಯಾರು ನೋವು ಕೊಡೋದನ್ನು ಅವರು ಸಹಿಸ್ತಾ ಇರಲಿಲ್ಲ. ಅಂಥ ಮನುಷ್ಯ ಬೇರೆಯವರಿಗೆ ಈ ಥರ ಹೇಗೆ ನೋವು ಕೊಟ್ಟ ಅಂತ ನಾವು ಒಂದು ಸಲ ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕೆ ಏನೋ ಒಂದು ಸಂದರ್ಭ ಬಂತು, ಅದು ಏನಾಯಿತು, ಕೆಟ್ಟ ಗಳಿಗೆ ಬಂತು. ಕೆಲವು ಸಮಯದಲ್ಲಿ ನಮಗೆ ನಾವು ಎಷ್ಟೇ ಒಳ್ಳೆಯವರಾದ್ರೂ ಕೆಟ್ಟ ಗಳಿಗೆ ಕೂಡ ಬಂದು ಹೋಗುತ್ತಲ್ವ. ಅಂಥ ಸಮಯದಲ್ಲಿ ಆ ಘಟನೆ ನಡೆದಿರ್ಬೋದು. ಆಮೇಲೆ ಅವರಿಗೆ ಸ್ವಂತವಾದ ಫಾರ್ಮ್ ಹೌಸ್ ಎಲ್ಲ ಇದೆ ಅಲ್ವ, ಅಲ್ಲಿ ಕೂಡ ಒಂದು ಸಲ ಒಂದು ಕುದುರೆ ಬಿದ್ದಿತ್ತಂತೆ. ಅದು ವಿಷಪೂರಿತ ಗಿಡ ತಿಂದ ಕಾರಣ ಅದೇನೋ ಅದು ಬಿದ್ದಿತ್ತು. ಆಮೇಲೆ ಅವರು ಬೇಗನೆ ಅದನ್ನು ಕಾರಲ್ಲಿ ಕುದುರೆಯನ್ನು ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನೆಲ್ಲ ಮಾಡಿದರು. ಆಮೇಲೆ ಕುದುರೆ ಬದುಕಿ ಉಳಿದಾಗ ಅವರಿಗೆ ತುಂಬ ಸಂತೋಷ ಕೂಡ ಆಯಿತು. ಹಾಗೆ ದರ್ಶನ್ ಅವರ ಫಾರ್ಮ್ ಹೌಸಲ್ಲಿ ತುಂಬ ಪ್ರಾಣಿಗಳಿದೆ. ಕುದುರೆಗಳು, ಹಕ್ಕಿಗಳು, ನಾಯಿಗಳು, ಆಮೇಲೆ ಜಾನುವಾರುಗಳು, ಹೀಗೆ ಬಹಳಷ್ಟು ಪ್ರಾಣಿಗಳು ಕೂಡ ಇದೆ. ಅದನ್ನೆಲ್ಲ ತುಂಬ ಮಕ್ಕಳಿಗಿಂತ ಹೆಚ್ಚಾಗಿ ಅವರು ಸಾಕ್ತಾರೆ. ಅವರು ಪ್ರಾಣಿಗಳ ಜೊತೆ ಮಾತಾಡೋದು, ಅದಕ್ಕೆ ಆಹಾರ ಕೊಡೋದು, ಅದು ನೋವಿನಲ್ಲಿದ್ದರೆ ಅದರ ಮೈ ಮುಟ್ಟಿ ಮಾತಾಡಿಸೋದು ಎಲ್ಲವನ್ನು ಕೂಡ ಅವರು ಮಾಡ್ತಾಯಿದ್ರು. ನಮಗೆಲ್ಲರಿಗೂ ದರ್ಶನ್ ಸರ್
ಸ್ಟಾರ್ ಅಲ್ವಾ, ಅದರ ಪ್ರಾಣಿಗಳಿಗೆ ಒಂದು ತಂದೆ ತಾಯಿ ಇದ್ದಾಗೆ ದರ್ಶನ್ ಸರ್. ಅವ್ರನ್ನ ಕಾಣುವಾಗ ಓಡಿಕೊಂಡು ಬರೋದು, ಅವರ ಈ ಥರ ಮೈಗೆ ಅವರ ಮುಖವನ್ನು ಒರೆಸೋದು, ಈ ಥರ ಎಲ್ಲ ಪ್ರಾಣಿಗಳ ಮತ್ತು ದರ್ಶನ್ ಅವರ ಸಂಬಂಧ ಹೀಗಿದೆ. ಯಾಕಂದರೆ ಅವರು ಕೊಟ್ಟ ಪ್ರೀತಿನ ಪ್ರಾಣಿಗಳು ಕೂಡ ತಿರುಗಿ ಕೊಡ್ತಾನೇ ಇದೆ. ಹಾಗೆ ಅವರಿಗೆ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅದರ ಒಂದು 10 ಪಟ್ಟು ಜಾಸ್ತಿ ಪ್ರೀತಿ ಪ್ರಾಣಿಗಳ ಮೇಲೆ ಕೂಡ ಇದೆ. ಅವರ ಜೀವನದ ಟ್ರ್ಯಾಜಿಡಿ ಅಂದರೆ ಪರಪ್ಪನ ಅಗ್ರಹಾರ, ನಂತರ ಅವರನ್ನು ಅವರು ಮಾಡಿದ ತಪ್ಪಿಗೆ ಬೇರೆ ಜೈಲಲ್ಲಿ ಹಾಕ್ತಾರೆ, ನಂತರ ಬಿಡುಗಡೆ ಮಾಡ್ತಾರೆ. ಅವರು ಮತ್ತೆ ಶೂಟಿಂಗಲ್ಲಿ ಭಾಗಿಯಾಗ್ತಾರೆ. ಇದ್ದಕ್ಕಿದ್ದಾಗೆ ಸುಪ್ರೀಂ ಕೋರ್ಟಿಂದ ಮತ್ತೆ ತೀರ್ಪು ಬರುತ್ತೆ, ಮತ್ತೆ ಹೋಗ್ತಾರೆ. ಅಲ್ಲಿ ಬಹಳಷ್ಟು ಕಷ್ಟಪಡ್ತಾರೆ. ಯಾಕಂದರೆ ಮೊದಲು ಅವರಿಗೆ VIP ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನುವ ಸುದ್ದಿಯಿಂದಾಗಿ ಇಲ್ಲಿ ಅವರಿಗೆ ಭಾಳಷ್ಟು ಬೇರೆ ಕೈದಿಗಳು ಹೇಗಿದೆ, ಯಾಕಂದರೆ ಸುಖದಲ್ಲಿ ಬದುಕಿದವರಲ್ವ, ಬೇರೆ ಕೈದಿಗಳು ಹೇಗಿದೆ ಅದೇ ರೀತಿಯ ಅವರಿಗೆ ಟ್ರೀಟ್ಮೆಂಟ್ ಇವಾಗ. ಅವರು ಮೊದಲು ಜೈಲು ಸೇರಿದಾಗ ಬೆನ್ನು ನೋವು ಆ ಥರ ಹೇಳಿಕೆಲ್ಲ ಕೊಟ್ಟು ಸ್ವಲ್ಪ ದಿನದಿಂದ ಹೊರಗಡೆ ಬಂದು ಕೇಸಿಗೆ ಮುಂದಾದರು. ಆದರೆ ಅದೆಲ್ಲ ಅಷ್ಟಕ್ಕೆ ವಿಷಯ ಮುಗ್ದಿಲ್ಲ. ಮತ್ತು ಸುಪ್ರೀಂ ಕೋರ್ಟಿಂದ ತೀರ್ಪು ಬಂತು, ಮತ್ತು ಅವರು ಜೈಲಿಗೆ ಸೇರಲೇಬೇಕು ಅಂತ. ಮುಂದಿನ ತೀರ್ಪು ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಆದಷ್ಟು ಬೇಗ ಅವರು ಜಾಮೀನು ಸಿಗಲಿ, ಹೊರಗಡೆ ಬರಲಿ. ಹಾಗೆ ರೇಣುಕಾ ಸ್ವಾಮಿ ಅವರ ಮನೆಗೂ ಕೂಡ ಅವರೊಂದು ಸಹಾಯ ಹಸ್ತ ನೀಡಲಿ, ದೊಡ್ಡ ಮೊತ್ತದ ಸಹಾಯ ಹಸ್ತ ನೀಡಲಿ. ಎಲ್ಲರ ತಪ್ಪು ನಡೆದು ಹೋಗಿದೆ, ಇನ್ನು ಯಾರ್ದು ಸರಿ ಯಾವುದು ಏನು ಅಂತ ಹೇಳಲಿಕ್ಕೆ ಕೂಡ ಆಗೋದಿಲ್ಲ. ಇನ್ನೂ ಗೊತ್ತಿಲ್ಲ ಅವರಿಗೆ ಯಾವಾಗ ಜಾಮೀನು ಸಿಗುತ್ತೆ, ಯಾವಾಗ ಅವರು ಹೊರ ಬರ್ತಾರೆ, ಮತ್ತು ಯಾವಾಗ ಸಿನಿಮಾದಲ್ಲಿ ಅಭಿನಯ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗಲೇ ಅವರು ಸಾಕಷ್ಟು ಸೊರಗಿ ಹೋಗಿದ್ದಾರೆ. ಹಾಗೆ ಹೇಳೋದು, ಈಗ ಜೀವನದಲ್ಲಿ ಏನೇ ಆಗಲಿ ನೋಡಿ, ಯಶಸ್ಸಾಗಲಿ ಸಂಕಟ ಆಗಲಿ, ಒಂದು ಮಾತು ಸತ್ಯ, ಮನುಷ್ಯನು ಮಾಡಿದ ತಪ್ಪು, ಮಾಡಿದ ಕೆಲಸ, ಮಾಡಿದ ನಡೆ ಇದೇ ನಾವು ಕೊನೆಯಲ್ಲಿ ಅನುಭವಿಸೋದು. ಹಾಗೆ ನಮ್ಮ ಭವಿಷ್ಯವನ್ನು ಬರೆಯೋದು ಕೂಡ ನಾವು ಮಾಡಿದ ತಪ್ಪು ಸರಿಯಲ್ವ, ನಮ್ಮ ಭವಿಷ್ಯವನ್ನು ಬರೆಯೋದು. ಇಷ್ಟೊಂದು ದೊಡ್ಡ ಸುಳ್ಳು ಅವರ ಮೇಲೆ ಹೊರಿಸಲಿಕ್ಕೆ ಆಗೋದಿಲ್ಲ, ಅದು ನಡೆದೇ ಇರ್ಬೋದು. ಹಾಗಾಗಿ ನಮ್ಮ ಭವಿಷ್ಯವನ್ನು ನಾವೇ ಬರೆಯೋದಂದರೆ ಅದಕ್ಕೆ ಒಳ್ಳೆಯ ಉದಾಹರಣೆ ದರ್ಶನ್ ಅವರು. ಇವತ್ತು ದರ್ಶನ್ ಅವರು ಎದುರಿಸ್ತಿರುವ ತೊಂದರೆಗಳು, ಅವರ ಜೈಲು ಜೀವನ, ಅವರು ಮಾತಾಡ್ತಿರುವ ಕಣ್ಣೀರಿನ ಮಾತುಗಳು, ಇದು ಪ್ರತಿಯೊಬ್ಬರಿಗೆ ನಮಗೆಲ್ಲರಿಗೂ ಕೂಡ ದೊಡ್ಡ ಒಂದು ಪಾಠ. ಹೆಸರು ದೊಡ್ಡದಾದಂತೆ ನಮಗೆ ನೋಡಿ ಜವಾಬ್ದಾರಿ ಕೂಡ ದೊಡ್ಡದಾಗಿ ಬರುತ್ತೆ. ಎಲ್ಲವರು ಸ್ವಲ್ಪ ಜವಾಬ್ದಾರಿನ ಮರೆತರು ಅಥವಾ ತಮ್ಮ ಹೆಸರು ದೊಡ್ಡದಾದಂತೆ ಅವರು ಚಿಕ್ಕವರಾಗ್ತಾ ಬಂದರು, ನಮ್ಗೆ ಗೊತ್ತಿಲ್ಲ. ಒಟ್ಟಲ್ಲಿ ಅವರು ಮಾಡಿದ ತಪ್ಪಿಗೆ ಇವಾಗ ಅನುಭವಿಸ್ತಾ ಇದ್ದಾರೆ. ಹೀರೋ ಆಗೋದು, ಹೀರೋದಲ್ಲಿ ಅಭಿನಯಿಸೋದು, ಜೈಲಿಗೆ ಹೋಗೋದು, ಆಮೇಲೆ ಒಬ್ಬರನ್ನು ಕೊಲೆ ಮಾಡೋದು, ಅಥವಾ ಇನ್ನು ಬೇರೆ ಬೇರೆ ಸೀನಲ್ಲಿ ಅಭಿನಯಿಸೋದೆಲ್ಲ ಬಹಳ ಸುಲಭವಾದ ವಿಷಯ. ಆದರೆ ಜೀವನ ಹಾಗಲ್ಲಲ್ವಾ, ನಾವು ಸ್ಕ್ರೀನ್ ಮೇಲೆ ಮಾಡಿದ್ದನ್ನು ನಿಜ ಜೀವನದಲ್ಲಿ ಮಾಡಲಿಕ್ಕೆ ಹೋದರೆ ಇದೇ ಥರ ಆಗುತ್ತೆ. ಹಾಗಾಗಿ ಆದಷ್ಟು ಬೇಗ ಬರಬೇಕು ಅಂತ ನಮಗೆ ಒಂದು ಆಸೆ ಇದೆ. ಈ ಯಶಸ್ಸು ಅನ್ನೋದು ಯಾವಾಗಲೂ ತಾತ್ಕಾಲಿಕ, ಆದರೆ ನಾವು ಮಾಡಿದ ಕೆಲಸದ ಪರಿಣಾಮ ಇದೆ ಅಲ್ವ, ಅದು ಶಾಶ್ವತವಾಗಿರುತ್ತೆ. ಅದು ನನ್ನದೇ ಆದರೂ ಕೂಡ ನಾನು ಹೇಳೋದು, ಇವತ್ತು ನೋಡಿ ಜೈಲಿನ ಗೋಡೆಗಳ ಹಿಂದೆ ಕುಳಿತಿರುವ ನಮ್ಮ ಎಷ್ಟು ದೊಡ್ಡ ಸ್ಟಾರ್ ಅಲ್ವ. ಒಂದು ಸಮಯದಲ್ಲಿ ಲಕ್ಷಾಂತರ ಜನರ ಶೋಧರದ ನಡುವೆ ಅವರು ನಡೆದಾಡಿದವರು. ಅದೇ ಜೀವನ ಇಂದು ನೋಡಿ ಎಲ್ಲೋ ಅವರು ಮೌನಕ್ಕೆ ಜಾರಿದ್ದಾರೆ, ಮೌನದೊಳಗಡೆ ಸಿಲುಕಿ ಹಾಕಿದೆ. ಆದರೂ ಅವರು ಬರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಈಗ ದರ್ಶನ್ ಅವರ ಈ ಪ್ರಕರಣ ಹೇಗೆ ಮುಗಿಯುತ್ತೆ, ಸತ್ಯ ಯಾರು, ತಪ್ಪು ಯಾರು, ಅದನ್ನೆಲ್ಲವನ್ನು ನಿರ್ಧರಿಸೋದು ಕಾನೂನಲ್ವ, ನಾನಲ್ಲ, ನೀವಲ್ಲ, ಅವರ ಕುಟುಂಬ ಅಲ್ಲ, ಯಾರೂ ಅಲ್ಲ. ಹಾಗಾಗಿ ನೋಡೋಣ ಏನೆಲ್ಲ ತೀರ್ಪು ಬರುತ್ತೆ, ಅವರಿಗೆ ಏನೆಲ್ಲ ಸೌಲಭ್ಯ ಸಿಗುತ್ತೆ ಮುಂದೆ, ಅಥವಾ ಅವರು ಜೈಲಲ್ಲೇ ಇರ್ತಾರೆ, ಯಾವುದು ಯಾರಿಗೂ ಗೊತ್ತಿಲ್ಲ. ಒಂದು ಅಂತೂ ಸತ್ಯ ಯಾವಾಗಲೂ ಗೆದ್ದೇ ಗೆಲ್ಲುತ್ತೆ, ನ್ಯಾಯ ಯಾವಾಗಲೂ ತನ್ನ ದಾರಿಯನ್ನು ಹುಡುಕ್ತಾ ಇರುತ್ತೆ. ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ನಾನು ಗೊತ್ತಿದ್ದೋ ಏನಾದರೂ ತಪ್ಪು ಮಾತಾಡಿದರೂ ಕೂಡ ಬಹಳಷ್ಟು ದೊಡ್ಡ ಕ್ಷಮೆ ಕೂಡ ನಿಮ್ಮ ಕಡೆಯಿಂದ ಇರಲಿ. ಯಾಕಂದರೆ ನಾನು ಆದಷ್ಟು ಬೇರೆಯವರ ವೈಯಕ್ತಿಕ ವಿಚಾರ ಮಾತಾಡುವಾಗ ತಪ್ಪು ಬರದಂತೆ ನೋಡ್ಕೊಳ್ತೀನಿ. ಈಗ ನನಗೆ ತಪ್ಪಿಲ್ಲ ಅಂತ ಕಂಡಿದ್ದು ನಿಮಗೆ ಕೆಲವು ವೇಳೆ ತಪ್ಪಾಗಿ ಕಾಣಿಸ್ಬೋದು. ಹಾಗಾಗಿ ಆ ಥರ ತಪ್ಪು ಬಂದಲ್ಲಿ ಕ್ಷಮೆ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಹೀರೋ ಜೊತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್. ನಮಗೆ ಈ ಯಶಸ್ಸು ಅಂತ ಅನ್ನೋದಿದೆ ಅಲ್ವಾ,
ಈ ಯಶಸ್ಸು ಅನ್ನೋದು ಯಾವಾಗಲೂ ತಾತ್ಕಾಲಿಕ ನೋಡಿ. ಆದರೆ ನಾವು ಮಾಡಿದ ಕೆಲಸದ ಪರಿಮಾಣ, ಈ ಯಶಸ್ಸು ಅನ್ನೋದು ಯಾವಾಗಲೂ ತಾತ್ಕಾಲಿಕ. ಆದರೆ ನಾವು ಮಾಡಿದ ಕೆಲಸದ ಪರಿಣಾಮ ಇದೆ ಅಲ್ವ, ಅದು ಶಾಶ್ವತವಾಗಿರುತ್ತೆ. ಅದು ನನ್ನದೇ ಆದರೂ ಕೂಡ ನಾನು ಹೇಳೋದು. ಇವತ್ತು ನೋಡಿ, ಜೈಲಿನ ಗೋಡೆಗಳ ಹಿಂದೆ ಕುಳಿತಿರುವ ನಮ್ಮ ಎಷ್ಟು ದೊಡ್ಡ ಸ್ಟಾರ್ ಅಲ್ವ. ಒಂದು ಸಮಯದಲ್ಲಿ ಲಕ್ಷಾಂತರ ಜನರ ಶೋಧರದ ನಡುವೆ ಅವರು ನಡೆದಾಡಿದವರು. ಅದೇ ಜೀವನ ಇಂದು ನೋಡಿ ಎಲ್ಲೋ ಅವರ ಮೌನಕ್ಕೆ ಜಾರಿದ್ದಾರೆ, ಮೌನದೊಳಗಡೆ ಸಿಲುಕಿ ಹಾಕಿದೆ. ಆದರೂ ಅವರು ಬರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ.